ನಾವು ಗುರುವಾರದಿಂದ ಈ ಹೋರಾಟವನ್ನು ಪ್ರಾರಂಭ ಮಾಡಬೇಕು ಅಂತ ಅನ್ಕೊಂಡಿದ್ವಿ. ನಮ್ಮ ಪಕ್ಷದ ಎಲ್ಲ ಉನ್ನತ ನಾಯಕರುಗಳು ಹೊತ್ತು ನಿಖಿಲ್ ಅವರಿಂದ ಹಿಡಿದು ಎಲ್ಲರೂ ಸಹ ಭಾಗವಹಿಸ್ತಕ್ಕಂಥ ಇತ್ತು. ಆದರೆ ರೈತರ ಭಾವನೆಗಳನ್ನ ನೋಡಿ ನಾವು ಈ ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ತಿಲ್ಲ ಅಂದ್ರೆ ಅವರೆಲ್ಲ ಒಂದ್ ಕಡೆ ತಮಿಳುನಾಡು ಸರ್ಕಾರಕ್ಕೆ ತಲೆಬಾಗ್ತಾರೆ ಅಂತ ಗೊತ್ತಾಗಿ ಇವತ್ತಿನ ದಿನ ಅವ್ರಿಗೆ ಎಚ್ಚರಿಕೆ ಕೊಡೋಕ್ಕೋಸ್ಕರ ಸಾಂಕೇತಿಕವಾಗಿ ನಾವು ಯಾವುದೇ ಸರ್ಕಾರದ ಆಡಳಿತಕ್ಕೆ ತೊಂದರೆನೂ ಸಹ ಕೊಡದೆ ಯಾವುದೇ ಒಂದು ಮನಸ್ಸಲ್ಲಿ ಇಟ್ಕೊಂಡ್ರೆ ಸಹ ರೈತರಿಗೋಸ್ಕರ ಹೋರಾಟವನ್ನು ಮಾಡಬೇಕು. ನಮ್ಮ ಭಾಗದಲ್ಲಿ ಬೆಳೆದಿರ್ತಕ್ಕಂಥ ಬೆಳೆಗೆ ಏನನ್ನ ಕೊಡಿಸ್ಬೇಕು ಅನ್ನೋ ದೃಷ್ಟಿಯಲ್ಲಿ ಹೋರಾಟವನ್ನು ಶುರು ಮಾಡಿದ್ದೀವಿ. ಗುರುವಾರದಿಂದ ಅಷ್ಟೊಳಗಡೆ ಸರ್ಕಾರ ಏನಾದರೂ ತೀರ್ಮಾನವನ್ನು ತೆಗೆದುಕೊಳ್ಳದೆ ಹೋದ್ರೆ ನಮ್ಮ ಹೋರಾಟ ಅವಿರತವಾಗಿ ನಡೀತದೆ ಅಂತಕ್ಕಂಥದ್ದನ್ನ ಈ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ನೀಡ್ತಾ ಇದ್ದೀವಿ. ಜೊತೆಗೆ ಇತ್ತೀಚೆಗೆ ನಡೆದಂತ ಕಾವೇರಿ ನೀರಿನ ಸಲಹಾ ಸಮಿತಿಯಲ್ಲಿ ಸಹ ಈ ಮಾನ್ಯ ಶಾಸಕರುಗಳು ಒಂದೇ ಪಿಟಿಕಂದೆ ಮೀಟಿಂಗ್ನಿಂದ ಎದ್ದು ಬಂದಿರತಕ್ಕಂಥದ್ದು ಬಹಳ ಅಮಾನವೀಯ. ಅವರ ಕೃತ್ಯವನ್ನು ಖಂಡಿಸಬೇಕಾಗುತ್ತೆ. ಹೇಳಬೇಕಾಗಿತ್ತಲ್ಲಿ ನೀವು ಮೀಟಿಂಗ್ ಕರೆದಲ್ಲಿ ಅಲ್ಲಿ ಅದು ಎಷ್ಟು ಮಾಡಿ ತೀರ್ಮಾನ ತೆಗೆದುಕೊಳ್ತಕ್ಕಂಥದ್ದು ನೀರು ಬೇಕೇ ಬೇಕು, ವಿಸಿ ಚಾನಲ್ ನೀರು ಹರಿಸಬೇಕು ಅಂತಕ್ಕಂಥದ್ದನ್ನ ತೀರ್ಮಾನವನ್ನು ಮಾಡಬೇಕಿತ್ತು. ಎಲ್ಲ ಒಂದ್ ಕಡೆ ಆ ಚಾನಲ್ ಬಿಡ್ತೀವಿ ಈ ಚಾನಲ್ ಬಿಡ್ತೀವಿ ಅಂದ್ರೆ ನಾವು ಒಪ್ಪೋದಿಲ್ಲ. ವಿಸಿ ಚಾನಲ್ ಸೇರಿದಾಗೆ ಇಡೀ ಸಮಸ್ತ ರೈತರು ಎಲ್ಲೆಲ್ಲಿ ಎಲ್ಲಾ ಚಾನಲ್ಗಳು ಎಲ್ಲೆಲ್ಲಿ ವ್ಯವಸಾಯವನ್ನು ಮಾಡ್ತಾರೆ, ಎಲ್ಲೆಲ್ಲಿ ಬೆಳೆ ಹಾಳಾಗ್ತಿದೆ ಅಲ್ಲಿ ಎಲ್ಲಿಗೂ ಸಹ ಸರ್ಕಾರ ಬಿಡಬೇಕು. ಯಾಕೆಂದ್ರೆ ನಾವು ಸಹ ಶಾಸಕರಾಗಿದ್ದಂತ ಸಂದರ್ಭದಲ್ಲಿ 2011-12ರಲ್ಲಿ 73-74 ಅಡಿ ಜಿಲ್ಲೆಯಲ್ಲಿ ನೀರು ಬಂದಿಲ್ಲ, ನೀರು ಕೊಟ್ಟಿಲ್ಲ, ದನ ಕರಿಗಳಿಗೆ ಕುಡಿಯಕ್ಕೆ ನೀರಿಲ್ಲ, ಕಟ್ಟೆಗಳಲ್ಲಿ ನೀರಿಲ್ಲ. ನಾನು ಇದೇ ಶುಕ್ರವಾರ ಕಾವೇರಿ ಮೀಟಿಂಗ್ ಕರೆದಿರೋದು ಸರ್ಕಾರದವರು. ಆ ಸರ್ಕಾರದಲ್ಲಿ ನಾನು ಸಹ ಭಾಗಿಯಾಗಿದ್ದೆ. ಆ ಭಾಗಿಯಾದ ಸಂದರ್ಭದಲ್ಲಿ ನೀರಾವರಿ ಸಚಿವರು ಕುಡಿಯಕ್ಕೆ ಮಾತ್ರ ನೀರು ಕೊಡ್ತೀನಿ, ನೀರಿಲ್ಲ, ಬೆಳೆ ಬೆಳೆಯಕ್ಕೆ ನೀರಿಲ್ಲ ಅಂತ ಡೈರೆಕ್ಷನ್ ಕೊಟ್ಟರು. ಅದಾದ್ಮೇಲೆ ಕುಡಿಯೋಕ್ಕೂ ಸುಧಾ ನೀರು ಬಿಡಿ, ನಮ್ಮ ಮದ್ದೂರು ತಾಲೂಕು ಕೌಟೆ ಆಗ್ಬೋದು, ಬೆಕ್ಕರಳೆ ಆಗ್ಬೋದು, ಕೊಪ್ಪ ಆಗ್ಬೋದು, ಗಡಿ ಭಾಗ ಅದು ನಮಗೆ ಒಂದೇ ಬೆಳೆ ಆಗೋದು. ಮಂಡ್ಯ ಜಿಲ್ಲೆಯಲ್ಲಿ 2 ಬೆಳೆ ಬೆಳೀತಾರೆ, ನಮ್ಗೆ 1 ಬೆಳೆ ಆಗುತ್ತೆ. 1 ಬೆಳೆಗೂ ನೀರಿಲ್ಲ, ಕಟ್ಟೆ ಕೆರೆಗಳು ಎಲ್ಲ ಒಣಗೋಗಿದೆ. ದನ ಕರಿಗಳಿಗಾರ ನೀರು ಬಿಟ್ಕೊಡಿ ಸ್ವಾಮಿ ಅಂತ ನಾನು ಕೇಳ್ಕೊಂಡೆ. ಆ ಕೇಳ್ಕೊಂಡ ಸಂದರ್ಭದಲ್ಲಿ ಇಲ್ಲ ನಾವು ಮುಖ್ಯಮಂತ್ರಿ ಕೇಳಬೇಕು, ಮುಖ್ಯಮಂತ್ರಿ ಕೇಳ್ಬಿಟ್ಟು ಡಿಸೈಡ್ ಮಾಡ್ತೀವಿ ಅಂತ ಹೇಳಿದ್ರು. ನಿನ್ನೆ 12,000 ಕ್ಯೂಸೆಸ್ ನೀರು ಬರ್ತಾ ಇತ್ತು. ಇವತ್ತು ಇದಕ್ಕಿದ್ದಂಗೆ 7,000 ಕ್ಯೂಸೆಸ್ ನೀರು ಕಟ್ಟೆಗೆ ಬರ್ತಾ ಇದೆ. ಇನ್ನೂ ಕಮ್ಮಿ ಆಗ್ತಾ ಇದೆ. 93 ಅಡಿ ಮಾತ್ರ ನೀರಿದೆ. ಇವರು ಕೂಡಲೇ ನೀರ ಹರಿಸ್ತಿಲ್ಲ ಅಂದ್ರೆ ಸ್ಟಾಕ್ ಮಾಡಿ ಇಟ್ಕೊಂಡ್ರೆ ಇವರು ತಮಿಳುನಾಡಿಗೆ ನೀರು ಕುಡಿ ಅಂತ ಹೇಳ್ತಾರೆ. ಇವರು ತುಂಬಿಸ್ಬಿಟ್ಟು ಕೆರೆ ಕಟ್ಟೆಗೆ ತಮಿಳುನಾಡಿಗೆ ನೀರು ಬಿಡಕ್ಕೆ ಇವರು ಸಂಚಾಕಕ್ಕೆ ಕೂತವ್ರೆ ಅನಿಸ್ತದೆ. ಮುಖ್ಯಮಂತ್ರಿಗಳು ನಮ್ಮ ಜಿಲ್ಲೆ ಬರೀ ಭೂಮಿ ತಾಯಿ ನಂಬ್ಕೊಂಡು ಬದುಕ್ತಾ ಇರೋದು ಜಿಲ್ಲೆ. ಭತ್ತ ಆಗ್ಬೋದು, ರಾಗಿ ಆಗ್ಬೋದು, ಕಬ್ಬು ಆಗ್ಬೋದು, ಯಾವುದೇ ತರದಲ್ಲಿ ನಮ್ಮಲ್ಲಿ ಸಾಫ್ಟ್ವೇರ್ ಕಂಪ್ನಿ ಇಲ್ಲ, ಇಂಡಸ್ಟ್ರಿಯಲ್ಸ್ ಇಲ್ಲ, ಎಲ್ಲಿಂದ ಆದಾಯ ಬರಲ್ಲ. ನೀರು ಕೊಟ್ಕೊಂಡು ಜೀವನ ಮಾಡ್ತೀನಿ ನೀವು ಬೆಂಗಳೂರವರು ಎಲ್ಲ ಗೌರ್ಮೆಂಟ್ ಕೆಲಸದಲ್ಲಿ ಇದ್ದೀರಿ, ಸಾಫ್ಟ್ವೇರ್ ಕಂಪ್ನಿಲಿ ಇದ್ದೀರಿ, ಇಂಡಸ್ಟ್ರಿಯಲ್ಸ್ ಇದೆ ಬೆಂಗಳೂರಲ್ಲಿ. ನಾವು ಬೀದಿಗೆ ಇಳಿದು ಹೋರಾಟ ಮಾಡ್ತಾ ಇರೋದು ಮಂಡ್ಯ ಜಿಲ್ಲೆ. ಕುಡಿತಾ ಇರೋದು ನೀವು ನೀರ ಬೆಂಗಳೂರವರು ಹೋರಾಟ ಮಾಡ್ತಾ ಇದ್ದೀರ. ಬಂದು ನಿಲ್ಸಲ್ವ ನೀವು? ಮುಖ್ಯಮಂತ್ರಿಗಳೇ ದಯಮಾಡಿ ನಮ್ಮ ಜಿಲ್ಲೆಗೆ ನೀರು ಹರಿಸಿ. ನಾವು ನಮ್ಮ ಸರ್ಕಾರ ಇದ್ದಾಗ 70 ಅಡಿ ಇದ್ದಾಗೂ ನೀರು ಬಿಟ್ಟಿದ್ದೀವಿ. 93 ಅಡಿ ನೀರು ಇದೆ. ಯಾಕೆ DMS ಎಣಿಸ್ತಾ ಇದ್ದೀರಾ? ಕುಡಿಗಿರ ದನ ಕರಿಗಳಿಗೆ, ಕಟ್ಟೆ ಕರಿಗಳಿಗೆ ತುಂಬಿಸಿ ಫಸ್ಟ್ ಕಟ್ಟೆಗಳಿಗೆ. ದಯಮಾಡಿ ನಮ್ಮ ಜಿಲ್ಲೆ ಸಂಕಟದಲ್ಲಿದೆ ಅಂತ ನಾನು ಹೇಳ್ತಾ, ನೀವು ನೀರು ಹರಿಸ್ತಿಲ್ಲ ಅಂದ್ರೆ ಮುಂದೆ
ನಾವು ಉಗ್ರ ಹೋರಾಟ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಜೆಡಿಎಸ್ ಪಕ್ಷದ ಅಧ್ಯಕ್ಷರಾದಂತಹ ರಮೇಶ್ ಅವರು ಎಲ್ಲ ಮಾಜಿ ಸಚಿವರು ಮತ್ತು ಮಾಜಿ ಶಾಸಕರು ಎಲ್ಲ ಸೇರಿ ಇವತ್ತು ಸಾಂಕೇತಿಕವಾಗಿ ಮಾಜಿ ಶಾಸಕರು ಎಲ್ಲರೂ ಸೇರಿ ಇವತ್ತು ಸಾಂಕೇತಿಕವಾಗಿ ಒಂದು ಪ್ರತಿಭಟನೆಯನ್ನು ಶುರು ಮಾಡಲೇಬೇಕು. ಸರ್ಕಾರದ ವಿರುದ್ಧ ಇವತ್ತು ಹೀಗೆ ರೈತರ ಬದುಕು ಒಂದು ಚೆಲ್ಲಾಟವನ್ನು ಆಡ್ತಾ ಇದ್ದಾರೆ ಅಂತ ಹೇಳಿ ಇವತ್ತೆಲ್ಲ ತೀರ್ಮಾನ ಮಾಡಿದ್ವಿ. ಹಾಗೆ 10 ಗಂಟೆಗೆ ಕರೆ ಕೊಟ್ಟು ಇವತ್ತು ನಮ್ಮ ಎಲ್ಲ ರೈತ ಮುಖಂಡರು, ನಮ್ಮ ಎಲ್ಲ ಗೌರವಾನ್ವಿತ ಮುಖಂಡರುಗಳು ಇವತ್ತು ಭಾಗವಹಿಸಿ ಇವತ್ತು ಈ ಒಂದು ಸಾಂಕೇತಿಕ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರಿ. ನಿಮ್ಮೆಲ್ಲರಿಗೂ ನಾನು ಮೊದಲನೇದಾಗಿ ಅವರಿಗೆ ಧನ್ಯವಾದಗಳು ಹೇಳಲಿಕ್ಕೆ ಬಯಸ್ತೇನೆ. ಹಾಗೆ ಸರ್ಕಾರದಲ್ಲಿ ಕೇಳ ಬಯಸ್ತೀನಿ, ನೀವು ನಿಜವಾಗಲೂ ಇವತ್ತು ಏನು 73 ಅಡಿ ನೀರಿದ್ದರೂ ಸುಧಾ ನಮ್ಮ ಜೆಡಿಎಸ್ ಸರ್ಕಾರ ಇದ್ದಾಗ ನೀರನ್ನು ರೈತರಿಗೆ ಹರಿಸಿ ರೈತರಿಗೆ ಅನುಕೂಲವನ್ನು ಮಾಡಿಕೊಟ್ಟಿದೆ. ಇವತ್ತು 97 ಅಡಿ ನೀರಿದ್ದು ಸುಧಾ ಇವತ್ತು ತಮಿಳುನಾಡಿಗೆ ನೀರು ಹರಿಸಲಿಕ್ಕೋಸ್ಕರ ಇವತ್ತು ನೀವು ಏನು ಸಂಚು ಮಾಡಿಕೊಂಡು ಇವತ್ತು ನಮ್ಮ ಮಂಡ್ಯ ರೈತರನ್ನ, ಮಂಡ್ಯ ಜಿಲ್ಲೆ ರೈತರನ್ನ ಇವತ್ತು ನೀವು ಇವತ್ತು ಹಾಳು ಮಾಡಲಿಕ್ಕೆ ಹೊರಟಿದ್ದೀರಿ. ನೀವು ನಿಮ್ಮ 15 ಸಾವಿರ ಬಿಟ್ಟು ನೀರನ್ನು ಕೊಟ್ಟರೆ ನಮಗೆ ಕೊಟ್ಟು ಎಲ್ಲ ಒಣಗಿ ಶುರು ಆಗ್ತದೆ. ನಮ್ಮ ರವೀಂದ್ರ ಶಿಖಂಡರು ಹೇಳಿಲ್ಲ 40% ಆಲ್ರೆಡಿ ಒಣಗೋಗಿದೆ. ದಯಮಾಡಿ ಸರ್ಕಾರದಲ್ಲಿ ಮನವಿ ಮಾಡ್ತೀವಿ ಎಲ್ಲ ರೈತರ ಮುಖಂಡರ ಪರವಾಗಿ ನಾವು ನೀವು ಬೇಗ ಎಚ್ಚೆತ್ತುಕೊಂಡು ನಮ್ಮ ರೈತರಿಗೆ ನೀರನ್ನು ಹರಿಸಿದ್ರೆ ಇರುವಂತಹ ಕಪ್ಪನ್ನು ಉಳಿಸಿ ಏನು ಬೆಳೆ ಬೆಳೆಯಲಿಕ್ಕೆ ಸುಮಾರು ಬಂಡವಾಳ ಹಾಕಿದ್ದಾರೆ. ಈ ಭದ್ರಾವತಿ ರೈತರು ಸುಮಾರು ಖರ್ಚುಗಳು ಮಾಡುವಂತ ಹಲವಾರು ಕೇಳ್ತಾ ಸರ್ಕಾರದಲ್ಲಿ ಮನವಿ ಮಾಡ್ತೀನಿ. ಮುಂದೊಂದು ದಿವಸ ನಮ್ಮ ಮಂಡ್ಯ